ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಟೀಮ್ ಈಗಾಗಲೇ ಅರೆಸ್ಟ್ ಆಗಿರುವಂಥದ್ದು. ಇದರ ಜೊತೆಗೆ ಸ್ವಾಮಿ ಕೊಲೆ ಕೇಸಲ್ಲಿ ಕಾಣದ ಕೈಗಳ ಕೈವಾಡ ಇದೆಯಾ, ಪ್ರಕರಣದ ಹಿಂದೆ ದೊಡ್ಡವರೇ ಇರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ವಿಚಾರಣೆ ವೇಳೆ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಮುಖಾಮುಖಿ ವಿಚಾರಣೆ ಮಾಡೋದಕ್ಕೆ ಪೊಲೀಸರಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಕೊಲೆ ಆದ ನಂತರ ದರ್ಶನ್ ಈತ ದೊಡ್ಡ ನಾಯಕರಿಗೆ ಫೋನ್ ಕರೆ ಮಾಡಿದ್ದಾನೆ. ಫೋನ್ ಮುಖಾಂತರ ಕರೆ ಮಾಡಿ ಈ ಪ್ರಕರಣದಿಂದ ತನ್ನನ್ನು ಬಚಾವ್ ಮಾಡೋದಕ್ಕೆ ಈತ ಬೇಡಿಕೊಂಡಿದ್ದಾನೆ, ಮನವಿಯನ್ನು ಮಾಡಿಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಮತ್ತಷ್ಟು ವಿಚಾರಣೆ ಆಗಬೇಕು ಅಂತೇಳಿ ಪೊಲೀಸ್ನವರು ನಿನ್ನೆ ಹೆಚ್ಚುವರಿಯಾಗಿ ಅಂದರೆ 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡ್ರು. ಅದರ ಬಗ್ಗೆ ಇವತ್ತು ನಾಳೆ ಕೂಡ ಇದರ ಬಗ್ಗೆ ತನಿಖೆ ಆಗುತ್ತೆ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಈ ಪ್ರಕರಣದ ಹಿಂದೆ ದೊಡ್ಡವರ ಕೈವಾಡ ಇದೆಯಾ ಅನ್ನುವಂಥದ್ದು. ಈಗ ಕಾಣದ ಕೈ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಈ ಪ್ರಕರಣದಲ್ಲಿ? ಯಾಕೆಂದರೆ ಆತ ಕೊಲೆಯಾದ ತಕ್ಷಣ ನಿರಂತರವಾಗಿ ಫೋನ್ ಮೇಲೆ ಫೋನ್ ದರ್ಶನ್ ಪ್ರಭಾವಿ ನಾಯಕರನ್ನು ಫೋನ್ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗಿದೆ, ಫೋನ್ ಮಾಡಿದ್ದಾರೆ ಅನ್ನೋದು. ಸೊ ಹಾಗಾಗಿ ಆ ಪ್ರಭಾವಿ ನಾಯಕರು ಯಾರು, ಯಾಕೆ ಈತ, ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಕೊಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಭಾವಿ ನಾಯಕರಿಗೆ ಕೊಲೆ ಮಾಡ್ತಾನೆ ಅಂತಂದರೆ ಈ ಕೊಲೆಯಿಂದ ಹೊರಗಡೆ ತರುವಂಥ ಪ್ರಭಾವಿ ನಾಯಕರೇ ಇರಬೇಕು ಅಲ್ವಾ? ಸೊ ಹಾಗಾಗಿ ಆ ಪ್ರಭಾವಿ ನಾಯಕ ಯಾರು ಅನ್ನೋದು ಈಗ ಗೊತ್ತಾಗಬೇಕು. ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ, ಇವತ್ತು ಕೂಡ ಆಗ್ತಾ ಇದೆ, ನಾಳೆ ಕೂಡ ಈ ವಿಚಾರಣೆ ಮುಂದುವರಿಯುತ್ತೆ. ನಾಳೆ 5 ಗಂಟೆಯ ತನಕ, ನಾಳೆ 5 ಗಂಟೆಗೆ ಕೋರ್ಟ್ಗೆ ಕೂಡ ಹಾಜರುಪಡಿಸಲಾಗುತ್ತೆ. ಬಹುಶಃ ಮತ್ತೊಮ್ಮೆ ಕೇಳಲ ಕಸ್ಟಡಿಗೆ ಅಂತ ಅನಿಸುತ್ತೆ, ಇದೇ ಜಾಸ್ತಿ ಆಯಿತು. ಸೊ ಹಾಗಾಗಿ ನಾಳೆ ಏನೆಲ್ಲ ವಿಚಾರಣೆ ಹೊರಗಡೆ ಬರುತ್ತೆ ಅದನ್ನು ಕೂಡ ಕಾದು ನೋಡಬೇಕು. ಅಲ್ಲಿ ಬ್ಲಾಕ್ ಶರ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.